ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಬೆಂಗಳೂರಿನಲ್ಲಿರುವಂಥ ಆಸ್ಪತ್ರೆಯಲ್ಲಿದ್ದೀವಿ. ನೀವು ಇನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವು ನೋಡ್ಬೋದು, ಟೈಮ್ ಈಗ ಆಗಿದೆ 7:51 ಆಗಿದೆ. ಇವತ್ತು ಉಮೇಶ್ ಅವರಿಗೆ ಬೆಂಗಳೂರಿನಲ್ಲಿರುವಂಥ ಹಾಸ್ಪಿಟ್ಲ್ನಲ್ಲಿ MRI ಸ್ಕ್ಯಾನಿಂಗ್ಗೆ ಡೇಟ್ ಕೊಟ್ಟಿದ್ದರು. ಆ ಕಾರಣದಿಂದ ಬೆಳಗ್ಗೆ ಹೊತ್ತೇ ಬರಬೇಕು, 8:08 ಹೊತ್ತಿಗೆ ನೀವು ಬಂದು ಇಲ್ಲಿ MRI ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗಬೇಕು ಅಂತ ಟೈಮ್ ಕೊಟ್ಟಿದ್ದರು. ಆ ಕಾರಣದಿಂದ ಇವತ್ತು ಬೆಳಗ್ಗೆ ಬೇಗ ಬಂದಿದ್ದೀವಿ ಆಸ್ಪತ್ರೆಗೆ. ಈ ವಿಡಿಯೋನ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ. MRI ಸ್ಕ್ಯಾನಿಂಗ್ ಆದಮೇಲೆ ಏನೇನಾಯಿತು ಪ್ರತಿಯೊಂದು ಕೂಡ ನಿಮಗೆ ಅಪ್ಡೇಟ್ ಕೊಡ್ತೀನಿ ಆದಷ್ಟು ಬೇಗ. ಸ್ನೇಹಿತರೆ, ಈಗ ನೀವು ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂದರೆ ಟೈಮು 1:56 ಆಗಿದೆ. ಈಗ MRI ಸ್ಕ್ಯಾನಿಂಗ್ ಮುಗೀತು. MRI ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಉಮೇಶ್ ಅವ್ರನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. MRI ಸ್ಕ್ಯಾನಿಂಗು ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಎರಡೂ ಕೂಡ ಆಗಿದೆ. ಅದ್ರ ರಿಪೋರ್ಟ್ ಬರಬೇಕಂತೆ. ಆ ರಿಪೋರ್ಟ್ ಬಂದ ಮೇಲೆ ನೆಕ್ಸ್ಟು ಏನಾಗಿದೆ, ಹೊಟ್ಟೆನಲ್ಲಿ ಏನು ಗೆಡ್ಡೆ ಇದೆ, ಆ ಗೆಡ್ಡೆನ ಯಾವ ರೀತಿ ಕ್ಯೂರ್ ಮಾಡಬೇಕು ಪ್ರತಿಯೊಂದು ಕೂಡ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಮತ್ತು ಅದಕ್ಕೆ ಅದ್ರ ಬಗ್ಗೆ ಕಂಟಿನ್ಯೂ ಮಾಡ್ತಾರೆ ಮೆಡಿಸನ್ನ. ಸೊ ನೀವು ನೋಡ್ಬೋದು ಉಮೇಶ್ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಸಣ್ಣಕ್ಕೆ. ಅವ್ರು ಊಟ ಮಾಡೋಕ್ಕಾಗದೆ ತುಂಬ ಸಣ್ಣಾಗೋಗಿದ್ದಾರೆ. ಸೊ ಅವ್ರ ಪರಿಸ್ಥಿತಿ ಈ ಥರ ಇದೆ. ನಿಧಾನಕ್ಕೆ ನಡ್ಕೊಂಡು ಹೋಗ್ತಾರೆ. ಊಟ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಊಟ ಕೊಟ್ಟರೆ ಅದು 1 ಗಂಟೆಗೆ 2 ತುತ್ತು ಮಾತ್ರ ಊಟ ಮಾಡಬೇಕು ಅವರು. ಆ ರೀತಿ 1 ಗಂಟೆಗೆ 2 ತುತ್ತು, ಮತ್ತು ಇನ್ನೊಂದು ಗಂಟೆಗೆ 2 ತುತ್ತು, ಈ ರೀತಿ ಊಟ ಮಾಡಬೇಕು. ಕುಡಿದ್ರೆ ಜ್ಯೂಸ್ ಏನಾದರೂ ಕುಡಿಬೇಕಷ್ಟೇ ಅವರು. ಏನಾದರೂ ಊಟನ ಜಾಸ್ತಿ ಮಾಡಿದ್ರೆ ಅಥವಾ 2-3 ತುತ್ತು ಜಾಸ್ತಿ ಮಾಡಿದ್ರೆ ಹೊಟ್ಟೆ ನೋವು ಬರೋಕ್ಕೆ ಶುರುವಾಗೋಗುತ್ತೆ. ಈ ಥರ ಇದೆ ಅವ್ರ ಕಂಡೀಷನು. ಸೊ ಇವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು ಮತ್ತು MRI ಸ್ಕ್ಯಾನಿಂಗ್ ಎಲ್ಲ ಆಗಿದೆ. ರಿಪೋರ್ಟು ಡಾಕ್ಟ್ರು ಫೋನ್ ಮಾಡಿ ಹೇಳ್ತೀವಿ ಏನಾಗಿದೆ ಅಂತ. ಇನ್ನೊಂದು ಸಲ ರೀಕಲೆಕ್ಷನ್ ಮಾಡಿ ಇನ್ನೊಂದು ಸಲ ಎಲ್ಲನೂ ನೋಡಿ ರಿಪೋರ್ಟ ಮತ್ತು ಏನಾಗಿದೆ ಪ್ರತಿಯೊಂದು ಕೂಡ ಚೆಕ್ ಮಾಡಿ ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಏನೇನಾಗುತ್ತೆ ಅದೆಲ್ಲ ಅಪ್ಡೇಟ್ ನಿಮ್ಗೆ ಕೊಡ್ತೀವಿ. ಈ ವಿಡಿಯೋ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕೆಳಗೆ ಕಾಣುವಂಥ ಫಾಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಸಾಧ್ಯವಾದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ.